ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸ್ಮೂತಾಗಿ ಇಡ್ಲಿ ಮಾಡೋದು ತೋರಿಸ್ತೀನಿ ನೋಡಿ. ನೀವು ಇದು ಎಲ್ಲರೂ ಈ ವಿಡಿಯೋ ನೋಡ್ತಾ ಇದ್ದರೆ, ಫಸ್ಟ್ ಏನೋ ನೋಡ್ತಾ ಇದ್ದರೆ ನೀವು ನಮಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಒತ್ತಿ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ. ನಿಮಗೆ ನಾವು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ಮೂತಾಗಿ ಇಡ್ಲಿ ಮಾಡಿ ತೋರಿಸ್ತೀನಿ. ಇದಕ್ಕೆ ಏನೇನು ಬೇಕಂತ ಸಾಮಗ್ರಿಗಳು ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಇಡ್ಲಿಗೆ ನೆನಾಕ್ತಾ ಇದ್ದೀನಿ. ರೇಷನ್ ಅಕ್ಕಿ ಆದರೂ ತೊಗೊಳ್ಳಿ, ಸಣ್ಣ ಅಕ್ಕಿ ಆದರೂ ತೊಗೊಳ್ಳಿ. ಅಳತೆ ತೋರಿಸ್ತೀನಿ. ಇದೇ ಅಳತೆ ಪ್ರಕಾರ ಮಾಡಿದರೆ ತುಂಬ ಸ್ಮೂತಾಗಿ ಸ್ಪಂಜ್ ಥರ ಇಡ್ಲಿ ಬರುತ್ತೆ. ನೋಡಿ, ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಳತೆ ನಾನು ಅಕ್ಕಿ ತೊಗೊಂಡಿದ್ದೀನಿ. ಈ ಚಿಕ್ಕ ಇರ್ತಾವಲ್ವ ಸಾಂಬಾರು ಹಾಕೊಳ್ಳೋಕ್ಕೆಲ್ಲ ಬಟ್ಲುಗಳು. ಒಂದು ಬಟ್ಲು ಉದ್ದಿನಬೇಳೆ, ಒಂದು ಬಟ್ಲು ಅವಲಕ್ಕಿ, ಇದು 2 ಸ್ಪೂನು ಸಬ್ಬಕ್ಕಿ. ಇನ್ನು ಹೇಗೆ ನೆನಾಕೋದಂತ ನಾನು ತೋರಿಸ್ತೀನಿ. ಯಾಕಂದರೆ ಅಕ್ಕಿ ಮಾತ್ರ ಒಂದೇ ನೆನಾಕಬೇಕು. ಇವು 3 ಒಂದರಲ್ಲಿ ನೆನಾಕಿ ನುಣ್ಣಗೆ ರುಬ್ಬಬೇಕು. ಇವಾಗ ನಾನು ಅಕ್ಕಿ ನೆನಾಕೋದು ತೋರಿಸ್ತೀನಿ. ನೋಡಿ, ಈ ಥರ ಪಾತ್ರೆ ತೊಗೋಬೇಕು. ಇದೊಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು 2-3 ಸತಿ ಇದನ್ನು ನೀಟಾಗಿ ತೊಳಿಬೇಕು. ಇವಾಗ ಅವು 3 ಹೇಗೆ ನೆನಕೋದಂತ ನಾನು ತೋರಿಸ್ತೀನಿ. ಇದೊಂದು 2 ಸತಿ ತೊಳ್ಕೊಂಬರ್ತೀನಿ. ನೋಡಿ, ಇವಾಗ ಉದ್ದಿನಬೇಳೆ ನೆನಾಕ್ತೀನಿ. ಯಾಕಂದರೆ ಉದ್ದಿನಬೇಳೆ ಮಾತ್ರ ಸಪ್ರೇಟಾಗಿ ನೆನಾಕಬೇಕು. ಇದನ್ನು ತೊಳಿಬೇಕು. ತೊಳೆದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು. 1 ನಿಮಿಷ ಇದನ್ನು ನಾನು ತೊಳೆದ್ಬಿಟ್ಟು ಅವನ್ನೂ ಸೇರಿಸ್ತೀನಿ. ನೋಡಿ, ಇವಾಗ ಉದ್ದಿನಬೇಳೆ ಒಂದು 2 ಸತಿ ತೊಳೆದಿದ್ದೀನಿ. ಇವಾಗ ಅವಲಕ್ಕಿ ಹಾಕಬೇಕು. ಆಮೇಲೆ ಸಬ್ಬಕ್ಕಿ ಇರುತ್ತಲ್ವ, ಸಬ್ಬಕ್ಕಿ ಹಾಕಬೇಕು. ಇದು ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಧೂಳು ಇರುತ್ತಲ್ವ, ಅದಕ್ಕೆ ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ನೀರು ಚೆಲ್ಲಿ ನೋಡಿ ಈ ಥರ ತೊಳ್ಕೊಂಬಿಟ್ಟು, ಯಾಕಂದ್ರೆ ಆಮೇಲೆ ತೊಳೆಯೋಕ್ಕಾಗಲ್ಲ. ಇದು ತುಂಬ ಸ್ಮೂತಾಗಿರ್ತೈತಿ ಅವಲಕ್ಕಿ ಎಲ್ಲ. ನಾವು ಇವಾಗ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಇದೇ ನೀರಲ್ಲಿ ನಾವು ರುಬ್ಕೋಬೋದು. ನೋಡಿ, ಇವಾಗ ಇದನ್ನು ನೀರು ತೊಗೊಂಬರ್ತೀನಿ. ನೋಡಿ, ಇವಾಗ ನಾನು ತೊಳ್ಕೊಂಡಿದ್ದೀನಿ. ಹೇಗಾಗಿದೆ ಬೆಳ್ಳಗಂತೆ. ಇವಾಗ ಇದೊಂದು 6ರಿಂದ 7 ಗಂಟೆ ನೆನೆಕ್ಕೆ ಬಿಡೋಣ, ಸ್ವಲ್ಪ ಮುಚ್ಚೋಣ. ಇವಾಗ ನೋಡಿ, ಇದು ಅಷ್ಟೇ. ನೋಡಿ, ಇದನ್ನು ತೊಳೆದಾಕಿಂದ ನಾವು ಈ ನೀರು ಬಸಕ್ಕೆ ಹೋಗ್ಬಾರ್ದು. ಈ ನೀರಲ್ಲೇ ರುಬ್ಬಬೇಕು. ಒಬ್ಬೊಬ್ರು ಏನಂದ್ರೆ ಅಳತೆ ಗೊತ್ತಾಗ್ಲಾರ್ಕೆ ಹೇಗೆ ಮಾಡೋದು ಅಂತಿರ್ತಾರೆ. ಅದಕ್ಕೆ ನಾನು 3 ಜನಕ್ಕೆ ಆಗಷ್ಟು ನಾನು ಅಳತೆ ತೋರಿಸಿದ್ದೀನಿ. ನಿಮ್ಗೆ ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ 2 ಲೋಟನೋ 3 ಲೋಟನೋ ಆ ಥರ ಅಳತೆ ತೊಗೊಂಡು ನೀವು ಮಾಡ್ಬೋದು. ನೋಡಿ, ಈ ಇಡ್ಲಿ ಮಾಡಿ ನೋಡಿ, ಸ್ಪಂಜ್ ಇರುತ್ತಲ್ವ ಆ ಥರ ಆಗುತ್ತೆ. ಇವಾಗ ಇದು 6 ಅವರ್ ನೆನೆಯಕ್ಕೆ ಬಿಡೋಣ. ನೋಡಿ, ಇವಾಗ ನೆಂದಿರುತ್ತೆ. 5 ಅವರ್ ಆಗಿದೆ ಅಕ್ಕಿ ನೆನೆಸಿ. ನೋಡಿ ಹೇಗೆ ನೆಂದಿದೆ ಅಂತ. ಇವಾಗ ನಾನು ನೋಡಿ, ಇದು ಉದ್ದಿನಬೇಳೆ, ಸಬ್ಬಕ್ಕಿ, ಅವಲಕ್ಕಿ ಹೇಗೆ ನೆಂದಿತ್ತು ನೋಡಿ. 2 ಸಪ್ರೇಟಾಗಿ ರುಬ್ಬಬೇಕು ನುಣ್ಣಗೆ. ಇವಾಗ ನಾನು ರುಬ್ಕೊಂಬರ್ತೀನಿ. ಜಾರ್ ತೊಗೋಬೇಕು. ನೋಡಿ, ಒಂದು ಮಿಕ್ಸಿ ಜಾರ್ ತೊಗೋಬೇಕು. ಇವಾಗ ಫಸ್ಟ್ ಅಕ್ಕಿ ರುಬ್ಕೊಂಬರೋಣ. ಅಕ್ಕಿ ರುಬ್ಬಾದ ನಂತರ ಅದು ಅವಲಕ್ಕಿ ರುಬ್ಬಿ ನಾನು ತೋರಿಸ್ತೇನೆ. ನೋಡಿ ಹೇಗಾಗಿದೆ ಅಂತ. ನುಣ್ಣಗಾಗಬೇಕು. ಇಡ್ಲಿಗಂತೆ ತುಂಬ ದಪ್ಪ ದಪ್ಪ ರುಬ್ಬಕ್ಕೆ ಹೋಗಬೇಡಿ. ಇದು ಸ್ವಲ್ಪ ನೋಡಿ ಈ ಥರ ನುಣ್ಣಗಾಗಬೇಕು. ಈ ಥರ ರುಬ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಇದೆ ಅಲ್ವಾ ಅಕ್ಕಿ, ಅದಕ್ಕೆ ಸ್ವಲ್ಪ ಒಂದು ನೋಡಿ ಇಷ್ಟು ದಪ್ಪ ಅನ್ನ, ಸ್ವಲ್ಪ ಅನ್ನ ಕಡಿಮೆ ಹಾಕ್ಕೊಳ್ಳಿ. ಯಾಕಂದ್ರೆ ಅವಲಕ್ಕಿ ನಾವು ಸಬ್ಬಕ್ಕಿ ಹಾಕಿರ್ತೀವಲ್ಲ. ನೋಡಿ, ಅನ್ನ ಒಂದು ಇಷ್ಟು ಮುಷ್ಟಿಯಷ್ಟು ಇಷ್ಟು ಅನ್ನ ಹಾಕ್ಕೊಳ್ಳಿ. ಯಾಕಂದ್ರೆ ಅನ್ನ ಜಾಸ್ತಿ ಹಾಕೋದು ಬೇಡ. ನಾವು ಅವಲಕ್ಕಿ ಸಬ್ಬಕ್ಕಿ ಹಾಕೋದ್ರಿಂದ ಅನ್ನ ಹಾಕಿದ್ರೂ ಆಗುತ್ತೆ, ಹಾಕಿಲ್ಲ ಅಂದರೂ ಆಗುತ್ತೆ. ನಾನು ಹಾಕಿದ್ರೆ ತುಂಬ ಸ್ಮೂತಾಗಿ ಬರುತ್ತಲ್ಲ, ಅದಕ್ಕೆ ಹಾಕಿದ್ದೀನಿ. ಇದು ರುಬ್ಕೊಂಬರ್ತೀನಿ ಬನ್ನಿ. ಅದೇ ಜಾರಲ್ಲಿ ಅವಲಕ್ಕಿ, ಉದ್ದಿನಬೇಳೆ, ಸಬ್ಬಕ್ಕಿ ಹಾಕಿದ್ದೀವಲ್ವ, ಇದೇ ನೀರಿಂದ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ಬನ್ನಿ. ಇದು ತುಂಬ ನುಣ್ಣಗಾಗಬೇಕು. ಅಕ್ಕಿ ಸ್ವಲ್ಪ ಹಂಗೂ ಹೆಚ್ಚು ಕಮ್ಮಿ ಇದ್ದರೆ ನಡೆಯುತ್ತೆ. ಇದು ಮಾತ್ರ ತುಂಬ ನುಣ್ಣಗೆ ರುಬ್ಕೊಂಬನ್ನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಸ್ಮೂತಾಗುತ್ತೆ ಇಡ್ಲಿ. ನೋಡಿ, ನಾನು 2 ರುಬ್ಕೊಂಬಂದಿದ್ದೀನಿ ಹೇಗಾಗಿದೆ ಅಂತ. ಇವಾಗ ಚೆನ್ನಾಗಿ ನಾವು ಕೈ ಆಡಿಸ್ಬೇಕು. ಒಂದು 5 ನಿಮಿಷ ಈ ಥರ ಕೈ ಬಿಡ್ದಂಗೆ ನಾವು ತಿರುಗಬೇಕು. ತುಂಬ ಚೆನ್ನಾಗಿ ಸ್ಮೂತಾಗಿ ಬರ್ತಾವೆ ಇಡ್ಲಿ ಮಾತ್ರ, ಸೂಪರಾಗಿರುತ್ತೆ. ಈ ಥರ ಚೆನ್ನಾಗಿ ಒಂದು 2 ನಿಮಿಷ ಕೈ ಆಡಿಸ್ಬಿಟ್ಟು ನೀಟಾಗಿ ನಾವು 6 ಅವರು ಮುಚ್ಚಿಡೋಣ. 6 ಅವರ್ ಆದ ನಂತರ ಹೇಗೆ ಹಿಟ್ಟು ಬಂದಿರ್ತದಂತೆ ನಿಮಗೆ ತೋರಿಸ್ತೀನಿ. ನಾನಿದು ಪಾತ್ರೆ ಚಿಕ್ಕದಾಗುತ್ತೆ. ಇನ್ನೊಂದು ಪಾತ್ರೆಗೆ ಇಟ್ಬಿಟ್ಟು ನಾನು ಮುಚ್ಚಿಡ್ತೇನೆ. ನಿಮಗೆ ಆಮೇಲೆ ಇಡ್ಲಿ ಹಾಕಿ ನಾನು ತೋರಿಸ್ತೀನಿ. ನೋಡಿ, ಇವಾಗ ಕಲಸಿರೋದಾಯ್ತು. ಒಂದು ಪ್ಲೇಟ್ ಮುಚ್ಚಿ. ನೀವು ಆದಷ್ಟು ಕೋಲ್ಡ್ ಇರೋ ಕಡೆ ಇಡಬೇಡಿ, ಸ್ವಲ್ಪ ಬೆಚ್ಚಗಿರುತ್ತಲ್ಲ ಆ ಕಡೆ ಇಡಿ. ಅಡುಗೆ ಮಾಡ್ತಿರಲ್ವ, ಅದ್ರ ಪಕ್ಕನೇ ಸ್ವಲ್ಪ ಇಟ್ಟು ಮೇಲೊಂದು ವೇಟ್ ಇಡಿ. ಸ್ವಲ್ಪ ಹಿಟ್ಟು ಚೆನ್ನಾಗಿ ನೊರೆ ಬರಬೇಕು, ಅಂದ್ರೇ ಇಡ್ಲಿ ಸ್ಮೂತಾಗಿ ಆಗೋದು. ಇವಾಗ ನಾನು 6 ಅವರ್ ಆಗಲಿ ನಾನು ಮುಚ್ಚಿಕ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ಹೇಗಾಗಿದೆ ಅಂತ ನಾನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ. ಈ ಥರ ಹಿಟ್ಟು ಉಬ್ಬಿ ಬರಬೇಕು.
ಉಬ್ಬಿ ಬಂದಾಗೆ ಇಡ್ಲಿ ತುಂಬ ಸ್ಮೂತಾಗಿ ಆಗೋದು. ನಾವು ಇವಾಗ ಉಪ್ಪು ಹಾಕಬೇಕು. ಅಡುಗೆ ಸೋಡಾ ಏನು ಹಾಕಕ್ಕೆ ಹೋಗಬೇಡಿ. 1 ಸ್ಪೂನು ಉಪ್ಪು. ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ, ಅದನ್ನೇ ನೀರು ಹಾಕಿಟ್ಟಿದ್ದೀನಿ. ಇವು ಇಡ್ಲಿ ಬಟ್ಲುಗಳು. ಇದಕ್ಕೆಲ್ಲ ನಾನು ಎಣ್ಣೆ ಹಚ್ಕೊಂಡು ಇವಾಗ ಇಡ್ಲಿ ಹಾಕಿ ತೋರಿಸ್ತೀನಿ ಹೇಗೆ ಬರುತ್ತಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಟ್ಟೆ ಇಡ್ಲಿ ಮಾಡಿ ತೋರಿಸ್ತೀನಿ. ಇವಾಗ ಮಾಮೂಲಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಹೇಗೆ ಹಾಕೋದಂತ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಹಾಕ್ಕೋಬೇಕು. ಸ್ವಲ್ಪ ಫುಲ್ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮಾಗಿ ಹಾಕಿ, ಮುಕ್ಕಲ್ ಹಾಕಿ. ನೋಡಿ ಇವಾಗ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಇವಾಗ ಇಡ್ತಾಯಿದ್ದೀನಿ. 2 ಇಟ್ಬಿಟ್ಟು ಇವಾಗ ಒಂದು 10ರಿಂದ 15 ನಿಮಿಷ ಮುಚ್ಚಳ. ನೋಡಿ ಇವಾಗ ತೆಗೆದು ನೋಡೋಣ. ಒಂದು 20 ನಿಮಿಷ ಆಯಿತು. ಹೇಗಾಗಿದೆ ಅಂತ ನೋಡಿ. ಸೂಪರಾಗಿ ಆಗಿದೆ. ಬೆಂದಿದೆ ಅಂತ ನಮ್ಗೆ ಗೊತ್ತಾಗಬೇಕಂದ್ರೆ ಈ ಥರ ಸ್ಪೂನು ಇಲ್ಲ ಚಾಕು ಇಲ್ಲ ಕಡ್ಡಿ ತೊಗೊಂಬಿಟ್ಟು ಈ ಥರ ಚುಚ್ಚಿ ನೋಡಬೇಕು. ನೋಡಿ ಇವಾಗ ಇದು ಹಿಟ್ಟು ಹತ್ತಿಲ್ಲ ಅಂದ್ರೆ ಬೆಂದಿದೆ ಅಂತ ಅರ್ಥ. ಇವಾಗ ಬೆಂದಿದೆ, ನಾವು ತೆಗಿಯೋಣ. ನೋಡಿ ಇವಾಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ನೋಡಿ. ಇಡ್ಲಿ ಮಾತ್ರ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ ಸ್ಮೂತಾಗಿ ಬಂದಿದೆ ನೋಡಿ. ಸ್ಪಂಜ್ ಥರ ಇದೆ. ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಇವಾಗ ಇಡ್ಲಿ ತೆಗೆದು ತೋರಿಸ್ತೀನಿ ನೋಡಿ. ಇಡ್ಲಿ ರೆಡಿಯಾಗಿದೆ. ಈ ಥರ ಇಡ್ಲಿ ನೀವು ಟ್ರೈ ಮಾಡಿ ನೋಡಿ. ಸ್ಮೂತಾಗಿ ಬರಬೇಕಂದ್ರೆ ಒಂದೇ ಥರ ಅಳತೆ ಇರಬೇಕು. ಕರೆಕ್ಟಾಗಿ ಅಳತೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇಡ್ಲಿ ಮಾಡಿರೋದು ಆಗಿದೆ. ಇವಾಗ ನಾನು ಮುರಿದು ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ. ಒಂಥರ ಸ್ಪಂಜ್ ಇದ್ದಂಗಿದೆ ನೋಡಿ. ಏನೊಂಚೂರು ಗಟ್ಟಿ ಇಲ್ಲ, ಏನೂ ಇಲ್ಲ, ರವೆ ಹಾಕಿಲ್ಲ, ಏನೂ ಇಲ್ಲ ನೋಡಿ. ಇಡ್ಲಿ ಎಷ್ಟು ಸೂಪರಾಗಿದೆ ಅಂತ ನೀವೇ ನೋಡಿ. ಬೆಣ್ಣೆ ಥರ ಇದೆ. ಈ ಥರ ಇಡ್ಲಿ ನೀವು ಟ್ರೈ ಮಾಡಿ ನೋಡಿ. ಚಟ್ನಿ ಇಡ್ಲಿ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ. ನೀವು ಬೇಕಾದ್ರೆ ಸಾಂಬಾರು ಮಾಡ್ಕೋಬೋದು. ಸಾಂಬಾರು ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ನಾಷ್ಟಕ್ಕೆ, ಮಕ್ಕಳಿಗೆ ಬಾಕ್ಸಿಗೆ, ನಿಮಗೆ ಕೆಲಸಕ್ಕೆಲ್ಲ ಹೋಗೋರಿಗೆ ತುಂಬ ಈಜಿ, ಬೇಗನೂ ಮಾಡ್ಕೋಬೋದು. ಈ ಥರ ಇಡ್ಲಿ ಮಾಡೋಕ್ಕೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.